ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಬೆಳಗ್ಗೆಯಿಂದನೇ ಟೈಮ್ ಬಂದು 8:30 ಆಗಿದೆ. ಕರೆಕ್ಟಾಗಿ 8:30ಇಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಪರಾಮ್ ಬುಜ್ಜಿ ಎಲ್ಲ ರೆಡಿ ಆಗಿಬಿಟ್ಟು ಹೊರಟಿದ್ವಿ. ಇರು ಮನೆ ಹೂವು ಇದಾಗುತ್ತೆ ಮತ್ತೆ ಮತ್ತೆ ತಾತ ಮತ್ತೆ ಮಾವ ಹೋಯ್ತಾ ಇದ್ದೀವಿ. ಅಮ್ಮಮ್ಮ ತಾತ ಹೋಗೈತೆ ಆಲ್ರೆಡಿ. ಮತ್ತೆ ಪಪ್ಪ ಡ್ಯೂಟಿ ಎಲ್ಲ ಐತೆ, ಬರಲ್ಲ ಮನೆಗೆ. ಡ್ಯೂಟಿಗೆ ಹೋಗೈತಲ್ವಾ, ಅದಕ್ಕೆ ನೆನ್ನೆನೆ ನಮ್ಮ ಸ್ಕೂಲ್ ಬಂದ್ಬಿಟ್ಟು ಪ್ರೋಗ್ರಾಮ್ ನೋಡ್ಬಿಟ್ಟು ಹೋಯ್ತು. ನೆನ್ನೆ ಆಯ್ತು. ಸೊ ಇವಾಗ ರೆಡಿ ಆಗ್ಬಿಟ್ಟು ಎಲ್ಲ ಹೋಗ್ತಾ ಇದೀವಿ ಅಂತಂದ್ರೆ ಮನೆ ವಾಸ್ಕಲ್ ಪೂಜೆ ಇದೆ, ಹಾಗಾಗಿ ಅಲ್ಲಿಗೆ ಹೋಗ್ಬೇಕು. ಮಮ್ಮಿ ಡ್ಯಾಡಿ ಇಬ್ರು ರೆಡಿಯಾಗಿ ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಇರುತ್ತಲ್ಲ, ಮನೇಲೆ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ತಗೊಂಡಿದ್ವಿ. ಸುಮ್ಮನೆ ಕೂದಲು ಹಾಳಾಗುತ್ತೆ ಎಲ್ಲ ತಗೊಂಡಿದ್ವಿ, ಅದನ್ನೆಲ್ಲ ತಗೊಂಡು ಹೋಗಿದ್ದಾರೆ. ಈಗ ನಾನು ಪರಮ್ಮು ಬುಜ್ಜಿ ವಿಶು 4 ಜನನೇ ಹೋಗ್ಬೇಕು. ಆಫೀಸಿಗೆ ಹೋಗುತ್ತೆ, ನಮ್ಮನ್ನು ಬಿಟ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಹೋಗುತ್ತೆ. ಸೊ ಎಲ್ಲ ರೆಡಿ ಆಗಿದ್ದೀವಿ, ಬನ್ನಿ. ಏನೋ ಒಂಥರ ಖುಷಿ. ಅಂದರೆ ತೋರಿಸ್ತೀನಿ ನಾನು ಎಲ್ಲಿ ಯಾವ ಥರ ಇವಾಗ ಆಗಿದೆ ಅಂತ ಅಂದ್ಬಿಟ್ಟು. ನಾನು ಫಸ್ಟ್ ಪೂಜೆಗೇ ಹೋಗಿದ್ದು, ಅದಾದಮೇಲೆ ಇಲ್ಲಿವರೆಗೂ ನಾನು ಹೋಗೂ ಇಲ್ಲ, ನೋಡೂ ಇಲ್ಲ. ಜಸ್ಟ್ ಮಮ್ಮಿ ವಿಡಿಯೋ ಎಲ್ಲ ಮಾಡ್ಕೊಂಡು ಬರ್ತಿದ್ರಲ್ಲ, ಆವಾಗ ಮಾತ್ರ ಬಿಡು ಮಗನೇ ಹಂಗೆ ಮಾಡಬಾರ್ದು ಒಂದು ಸುಮ್ಮನೆ ಅಷ್ಟೇ ಹೀಗೆ. ಸೊ ಅಷ್ಟೇ ನೋಡಿದ್ದು. ನನಗೂ ಏನೋ ಒಂಥರ ಎಕ್ಸೈಟ್ಮೆಂಟ್ ಇದೆ ನೋಡೋದಕ್ಕೆ. ಸೊ ಮನೆ ಅಂತ ಅಂದಮೇಲೆ ಎಲ್ರಿಗೂ ಏನೋ ಒಂಥರ ಖುಷಿ. ಕಷ್ಟಪಟ್ಟು ಕಟ್ತಾ ಇರುವಂಥ ಮನೆ, ಅದು ತುಂಬ ಪ್ರೀತಿಯಿಂದ ಇಷ್ಟಪಟ್ಟು ಕಟ್ತಾ ಇರುವಂಥ ಮನೆ. ಅಂದರೆ ನಮ್ಮ ಡ್ರೀಮ್ ಹೋಮ್ ಹೆಂಗಿರಬೇಕು ಅಂತ ಅಂದ್ಕೊಂಡಿರ್ತೀವೋ ಆ ಥರ ಕನ್ಸ್ಟ್ರಕ್ಟ್ ಆಗ್ತಿರೋ ಮನೆ. ಸೊ ನಾನು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿದ್ದೀನಿ ನೋಡೋದಕ್ಕೆ. ಸೊ ಬನ್ನಿ ಇವಾಗ ಹೋಗೋಣ. ಆ್ಯಂಡ್ ಇವತ್ತಿನ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ಹೋಗೋಣ. ಪೂಜೆ ಎಲ್ಲ ಶುರು ಮಾಡಿದರು. ಮಮ್ಮಿ, ನಮ್ಮ ಚಿಕ್ಕಮ್ಮ ಎಲ್ಲ ಬಂದಿದ್ರಲ್ವ, ನಮ್ಮ ಅಜ್ಜಿ ತಾತ ಎಲ್ಲರೂ ಬಂದಿದ್ದರು. ಸೊ ಅವರೆಲ್ಲ ಆಲ್ರೆಡಿ ಪೂಜೆ ಶುರು ಮಾಡಿದರು. ನಾನು ವಿಶು ಹೋಗಿದ್ದು ಒಂದು 5 ಮಿನಿಟ್ ಲೇಟ್ ಆಯಿತು. ಅಂದರೆ ವಿಶು ನನ್ನ ಬಂದು ಪಿಕ್ ಮಾಡಬೇಕಿತ್ತಲ್ವ. ಸೊ ಅವನಿಗೂ ಕೆಲಸ ಮತ್ತು ಏನು ಇಟ್ಟಿಗೆ ಎಲ್ಲ ತರಬೇಕಿತ್ತು, ಸಿಮೆಂಟ್ ಎಲ್ಲ ಹಾಕ್ಸ್ಬೇಕಿತ್ತು. ಅಂದರೆ ಪೂಜೆ ಆದಮೇಲೆ ನಾರ್ಮಲ್ ಕೆಲಸ ನಡೆಯುತ್ತೆ. ಏನೋ ಒಂಥರ ಖುಷಿ ಆಯಿತು. ಅಂದರೆ ಪೂಜೆ ಮಮ್ಮಿ ಡ್ಯಾಡಿ ಎಲ್ಲ ಮಾಡಿದರು, ಆ ಟೈಮಿಗೆ ನಾನು ಹೋಗಿದ್ದೆ. ನಾವು ಕೂಡ ಪೂಜೆ ಮಾಡಿದ್ವಿ. ಏನೋ ಒಂಥರ ಖುಷಿ, ನಮ್ಮ ಮನೆ ನೋಡೋದಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ. ಅಂದರೆ ಈ ಪ್ಲೇಸಲ್ಲಿ ಪರ್ಟಿಕ್ಯುಲರಾಗಿ ಮನೆ ಕಟ್ಟಲೇಬೇಕು ಅಂತ ಒಂದು ಡ್ರೀಮ್ ಇತ್ತು. ಸೊ ಹಾಗಾಗಿ ನಮ್ಮ ಕನಸಿನ ಮನೆ ನಡೀತಾ ಇದೆ, ರೆಡಿ ಆಗ್ತಾ ಇದೆ. ವೆರಿ ಸೂನ್ ಕನ್ಸ್ಟ್ರಕ್ಷನ್ ಎಲ್ಲ ಆಗುತ್ತೆ ಅನ್ನೋದು ನೆನೆಸ್ಕೊಂಡ್ರೆ ಏನೋ ಒಂಥರ ಖುಷಿ. ಸೊ ವಾಸ್ಕಲ್ ಪೂಜೆ ಬಂದಿದ್ದರು, ನಮ್ಮ ಚಿಕ್ಕಮ್ಮ ಅವರೆಲ್ಲ ಬಂದಿದ್ದರು, ನಮ್ಮ ಅಜ್ಜಿ ತಾತ ಅಪ್ಪ ಎಲ್ಲರೂ ಬಂದಿದ್ದರು. ಸೊ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಸ್ವಲ್ಪ ಅದು ಇದು ಅಂತೆಲ್ಲ ಮಾತಾಡ್ತಾ ಇದ್ರಲ್ಲ, ಹಾಗಾಗಿ ನಾನು ವಾಯ್ಸ್ ಮ್ಯೂಟ್ ಮಾಡಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ನಾವು ನಮ್ಮ ಕನಸಿನ ಮನೆಯನ್ನು ಕಟ್ಟಬೇಕು ಅಂತ ಆಸೆ ಇರುತ್ತೆ. ಅಂದರೆ ನಮ್ಮ ಮನೆ, ನಮ್ಮ ತೋಟದ ಮನೆ ಆಗಿರ್ಬೋದು, ನಮ್ಮ ಊರಲ್ಲಿರೋ ಮನೆ ಆಗಿರ್ಬೋದು, ಅದೆಲ್ಲ ಒಂದು ಸೈಡ್ ಆದ್ರೂ ನಮ್ಮ ಡ್ರೀಮ್ ಹೌಸ್ ಹಿಂಗೆ ಇರಬೇಕು ಪರ್ಟಿಕ್ಯುಲರ್ ಆಗಿ ಅನ್ನೋದು ಒಂದು ಡ್ರೀಮ್ ಇದ್ದೇ ಇರುತ್ತೆ ಎಲ್ರಿಗೂ. ಸೊ ಹಾಗಾಗಿ ನಮ್ಮ ಕನಸಿನ ಮನೆ ಅನ್ನೋದಕ್ಕಿಂತ ನಮ್ಮ ಮಮ್ಮಿಯ ಕನಸಿನ ಮನೆ, ಇನ್ನೂ ಹೆಚ್ಚಾಗಿ ನನ್ನ ತಮ್ಮನ ಡ್ರೀಮ್ ಹೌಸ್ ಅಂತ ಹೇಳ್ಬೋದು. ಸೊ ಅವನು ಯಾವ ಥರ ಪ್ಲ್ಯಾನ್ ಮಾಡಿದಾನೋ ಅದೇ ರೀತಿ ಬರಬೇಕು ನಮ್ಮ ಮನೆ ಅಂತ ಸಿಕ್ಕಾಪಟ್ಟೆ ಆಸೆಯಿಂದ ಕಟ್ಟಿಸ್ತಾ ಇರುವಂಥ ಮನೆ ಇದು. ಸೊ ಹಾಗೇ ಬರುತ್ತೆ. ನಿಮ್ಗೆಲ್ಲರಿಗೂ ಅನ್ನಿಸ್ಬೋದು ಇವಾಗ ನೋಡ್ಬಿಟ್ಟು ಇಷ್ಟೆಷ್ಟು ಇದೆಯಲ್ಲ, ಏನು ಮಾಡ್ತೀರಾ ಇದರಲ್ಲಿ ಅಂತ ಅಂದ್ಬಿಟ್ಟು. ಬಟ್ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ನಿಮಗೆ ಇವಾಗ ಆಗಿರೋದೇನು, ಇನ್ನು ಮುಂದೆ ಆಗೋದೇನು ಅಂತ ಅಲ್ಲ. ಸೊ ನನಗಿಂತ ಮುಂಚೆ ಮಮ್ಮಿ ಅಪ್ಡೇಟ್ ಮಾಡ್ತಾ ಇರ್ತಾರೆ, ಎಲ್ಲನೂ ಅಪ್ಡೇಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ನಾನು ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಫಸ್ಟು ಏನು ನಮ್ಮ ಮನೆ ಕನ್ಸ್ಟ್ರಕ್ಷನ್ ಪೂಜೆದೇನು ಮಾಡಿದ್ನಲ್ಲ, ಅದನ್ನು ಬಿಟ್ಟರೆ ಇವಾಗಲೇ ನಾನು ವಿಸಿಟ್ ಮಾಡಿರೋದು ಇಲ್ಲಿಗೆ. ಸೊ ಮಮ್ಮಿ ಅಂತೂ ಎವ್ರಿಡೇ ಹೋಗ್ತಾ ಇರ್ತಾರೆ, ಕೆಲಸ ಎಲ್ಲ ನೋಡ್ಕೋಬೇಕು. ಸೊ ಕೆಲಸ ಎಲ್ಲ ಮಾಡಿಸ್ತಾ ಇರ್ತಾರೆ. ಎಂತದೊಳೆ ಪಂಜಾಬಿನ ತರ ಮಾಡು, ಝೂಮ್ ಔಟ್ ಮಾಡಿ. ಪಂಜಾಬಿ ಅಂತ ಅಲ್ಲ, ಪೇಟ ಕಟ್ಟಿರೋದು ನೋಡಿ ನಮ್ಮ ತಾತ. ಪಂಜಾಬಿ ಅಂತ ಅವನಿಗೆ ನಿದ್ದೆ ಬಂದ್ಬಿಡೈತೆ. ಬರೋ ನಿಮ್ಮ ಮುತ್ತಾತ 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 ಬಿಡು ತೆಗಿ. ಹಾಗಾಗಿ ನಾನು ಇವಾಗ ಬಂದಿದ್ದೀನಿ. ಸೊ ವಿಡಿಯೋ ಮಾಡಿದ್ದೀನಿ. ಬಟ್ ನಮಗೆ ಗೊತ್ತು ಯಾವ ಥರ ಎಲ್ಲ ಪ್ಲ್ಯಾನಿಂಗ್ ಇದೆ ಅಂತ. ಬಟ್ ಎಲ್ರಿಗೂ ಅನ್ನಿಸ್ತಾ ಇರ್ತೀವಿ ಯಾವ ಥರ ಇರ್ಬೋದು ಏನು ಎತ್ತ ಅಂತ. ವೆಯ್ಟ್ ಮಾಡಿ.
ಸೊ ಫ್ರೆಂಡ್ಸ್ ಅಲ್ಲಿಂದ ಬಂದ್ವಿ. ಮಮ್ಮಿ ಅವ್ರು ಇವಾಗ ಬಂದರು. ಅವರು ಬಂದ ಮೇಲೆ ಮಟನ್ ತಂದು ಇವಾಗ ಮಟನ್ ಸಾಂಬಾರು, ಅಲ್ಲಿ ರೈಸು, ಇಲ್ಲಿ ಮುದ್ದೆಗೆ ಜರಡಿ ಇಟ್ಕೊತಾ ಇದ್ದೀವಿ. ಮತ್ತೆ ಏನು ಸಮಾಚಾರ ಮಮ್ಮಿ? ಏನು ಹೇಳೋದು ಸಮಾಚಾರ? ನಮ್ಮ ಮಮ್ಮಿ ಪಾಪ ಬೆಳಿಗ್ಗೆ ಎಲ್ಲ ಹೋಗಿ ಎಲ್ಲ ರೆಡಿ ಮಾಡ್ಕೊಂಡ್ರು. ವಿಡಿಯೋ ಮಾಡಲಿಲ್ವಾ? ಒಂದು ಚೂರು ಮಾಡಿಲ್ಲ ನಾನು. ವಿಡಿಯೋ ಮಾಡೋಕೆ ಹೋಯ್ತಂದ್ರೆ ಕೆಲಸ ಆಗಲ್ಲ ಬಟ್ ಆ ಕೆಲಸ ಮಾಡಬೇಕು, ಪರ್ಫೆಕ್ಟಾಗಿ ಪೂಜೆ ಮಾಡಬೇಕು ಅಂದರೆ ವಿಡಿಯೋ ಮಾಡಬಾರ್ದು ಅಷ್ಟೇ. ನಮ್ಮ ಬುಜ್ಜಿನ ಕರ್ಕೊಂಡು ಹೋಗ್ಬಿಡ್ಬೇಕಿದ್ದಂತೆ. ಅಯ್ಯೋ ಅದೇನೋ ಅನಿಸ್ಲಿಲ್ಲ ನಮಗೆ ವಿಡಿಯೋ ಮಾಡ್ಕೋಬೇಕು ಅಂತ. ನೀವು ಬೇರೆ ಬಂದದ್ದು ಲೇಟ್ ಆಯಿತು, ಅದಕ್ಕೋಸ್ಕರ ನನಗೂ ಒಂಥರ ಬೇಜಾರಾಯಿತು. ಪೂಜೆ ಅದೇ ನಿಮ್ದು ಆಗಿತ್ತು ಅನ್ಸುತ್ತೆ ಪೂಜೆ ಅಲ್ವಾ? ಎಸ್ ರೆಡಿ ಜಡಿ ಹಿಡ್ದಿದ್ದಾಯ್ತು. ಮುದ್ದೆ ಮಾಡೋದೊಂದು ಬಾಕಿ. ಮುದ್ದೆ ಮಾಡಿ ಸಿಗ್ತೀನಿ, ಸರಿನಾ? ಓಕೆ ಡನ್. ಡನ್. ನಾಳೆ ಮಮ್ಮಿ ಡ್ಯಾಡಿ ಇಬ್ಬರೂ ಬೆಳಿಗ್ಗೆ 6-6:30ಗೆ ಮನೆ ಬಿಡ್ತಾರೆ. ಹಾಗಾಗಿ ಮಾರ್ನಿಂಗ್ ಅವರಿಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಮಾಡ್ಕೊಳ್ಳೋಣ ಮತ್ತು ಹೂಕೋಸು ಪಲ್ಯ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಮಮ್ಮಿ ಏನು ಬೇಡ ಅಂತಂದರು, ಬಟ್ ಅವ್ರಿಗೆ ಸ್ವಲ್ಪ ಕೆಲಸಗಳ ಮೇಲೆ ಹೋಗ್ತಾ ಇರೋದ್ರಿಂದ ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಲಿ, ಇಲ್ಲ ಕ್ಯಾರಿ ಮಾಡಲಿ, ಚಪಾತಿ ಮಾಡ್ಕೊಡ್ತೀನಿ ನಾನು ಇದ್ದು ಅಂತ ಅಂದ್ಬಿಟ್ಟು ನಾನು ರೆಡಿ ಮಾಡ್ತಾಯಿದ್ದೀನಿ. ನಾನು ಇಷ್ಟು ಪೀಸ್ಫುಲ್ಲಾಗಿ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ ಅಂದರೆ ಮೇಯ್ನ್ ಕಾರಣ ನಮ್ಮ ಮಮ್ಮಿ ಡ್ಯಾಡಿ. ನನ್ನ ದೊಡ್ಡ ಮಗನ ನಮ್ಮ ಡ್ಯಾಡಿ ಕರ್ಕೊಂಡು ಬಿಟ್ಟಿರ್ತಾರೆ, ಅವ್ನ ಆಟ ಆಡಿಸ್ತಾ ಕೂರಿಸಿರ್ತಾರೆ. ಇನ್ನು ಚಿಕ್ಕವನ್ನ ಮಮ್ಮಿ ಕರ್ಕೊಂಡು ಆಟ ಆಡಿಸ್ತಾ ಇರ್ತಾರೆ. ಒಬ್ಬೊಬ್ಬರು ಒಂದೊಂದು ಸೈಡ್ ಕೂತ್ಕೊಂಡು ಆಟ ಆಡಿಸ್ತಾ ಇರ್ತಾರೆ. ಅಂದರೆ ಇಬ್ರಿಗೂ ಬೇರೆ ಬೇರೆ ಥರ ಆಟ. ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಆಟ ಆಡೋಷ್ಟು ಇನ್ನು ಪರಮು ಇನ್ನೂ ಅಷ್ಟು ಬುಜ್ಜಿಯಷ್ಟು ಅವ್ನಿಗೆ ಇನ್ನೂ ಮೆಚುರಿಟಿ ಇಲ್ಲ. ಅವನು ತುಂಬ ಚಿಕ್ಕವನು, ಅವನ್ನ ಚಿಕ್ಕವನ ಥರನೇ ಆಟ ಆಡಿಸ್ಬೇಕು. ಬಟ್ ಬುಜ್ಜಿಗೆ ಹೆಡ್ ಆ್ಯಂಡ್ ಬುಷ್ ಆಡಿಸ್ಬೇಕು, ಅದು ಇದು ಅಂದ್ಕೊಂಡು ಅವನದೇ ಮೈಂಡು ಬೇರೆ ಥರ ಇರುತ್ತೆ. ಸೊ ಹಾಗಾಗಿ ಅವರಿಬ್ಬರು ನನ್ನಿಬ್ಬರು ಮಕ್ಕಳನ್ನ ಕರ್ಕೊಂಡಿರೋದ್ರಿಂದ ನಾನಿಲ್ಲಿ ಇಷ್ಟು ರಿಲ್ಯಾಕ್ಸಿಂಗ್ ಆಗಿ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ. ಇನ್ನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಪರಮ್ ಜೊತೆನೇ ಇರ್ತಾನೆ ಯಾವಾಗಲೂ. ಇವಾಗ ಸ್ವಲ್ಪ ದೊಡ್ಡವನಾಗಿರೋದ್ರಿಂದ ನಿದ್ದೆ ಎಲ್ಲ ಕಮ್ಮಿ, ತರಲೆ ಜಾಸ್ತಿ. ನೋಡಿ ಇಲ್ಲಿ ಮಾತಾಡ್ತಾ ಇದ್ದಾನೆ. ನಾನು ಮಾತಾಡಿದ್ರೆ ಅವನು ಮಾತಾಡಬೇಕು. ಏನು ಓನು ಬಂಗಾರಿ ಏನು ಮಾತಾಡ್ತಾ ಇರೋದು? ಸೊ ಆ್ಯಂಡ್ ನಾನು ಸ್ವಲ್ಪ ಜಾಮೂನ್ ಮಾಡೋಣ ಅಂತ ಮಾಡಿದೆ. ಫಸ್ಟ್ ರೌಂಡಲ್ಲಿ ತುಂಬ ದೊಡ್ಡದಾಗಿ ಹಾಕ್ಬಿಟ್ಟಿದೆ, ಸಿಕ್ಕಾಪಟ್ಟೆ ದೊಡ್ಡದಾಗೋಯ್ತು. ಇವಾಗ ವಿಷು ಬಂದ ಅಂದ್ಬಿಟ್ಟು ಐಸ್ ಕ್ರೀಮ್ ಮತ್ತು ಜಾಮೂನ್ ಹಾಕ್ಕೊಡ್ತಾಯಿದ್ದೆ. ಅಂದರೆ ತ್ರಿವೇಣಿಯಲ್ಲೆಲ್ಲ ಕೊಡ್ತಾರಲ್ಲ, ಕಾಂಬಿನೇಷನ್ ಸಖತ್ತಾಗಿರುತ್ತೆ ಅಂತ ಅಂದ್ಬಿಟ್ಟು. ಜಾಮೂನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ವಿಷುನೂ ಚೆನ್ನಾಗಿತ್ತು ಅಂತ ಅಂದ. ಇನ್ನೂ ಉಳಿದಿರೋದನ್ನು ಬಾಕ್ಸಲ್ಲಿ 2 ಬಾಕ್ಸಲ್ಲಿ ಸ್ಟೋರ್ ಮಾಡಿದ್ದೀನಿ. ಸೊ ಜಾಮೂನ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಚಿಕ್ಕದಾಗಿ ಮಾಡಿದ್ರು ತುಂಬ ದೊಡ್ಡದಾಗಿ ಆಗಿಬಿಟ್ಟಿದೆ.